ಪವಿತ್ರ ಗೌಡನು ದರ್ಶನನು ನಾಳೆ ಎಲ್ಲಿ ಗಲ್ಲು ಹಾಕಿಬಿಡ್ತಾರೋ ಅನ್ನೋದು ನನಗೆ ಒಬ್ಬ ಲಾಯರ್ ಆಗಿ ನನಗೆ ಹೆದರಿಕೆ ಹಚ್ಬಿಟ್ಟತಿ. ಈಗ ಸುವರ್ಣ ಚಾನಲ್ ಒಂದೇ ಸಾಕು. ಅದರ ಜಡ್ಜ್ ಯಾರಪ್ಪ ಅಂದ್ರೆ ಅಜಿತ್ ಹನುಮಕ್ಕನವರ, ಬೋಳಿದೆಲಿ ಅಜಿತ್ ಇವತ್ತು ರಾತ್ರಿ 8 ಗಂಟೆಗೆ ಶಿಕ್ಷೆಯನ್ನ ಪ್ರಕಟ ಮಾಡ್ತಾರ. ಅವ್ರು ನನ್ನ ಅನಿಸಿಕೆ 8 ಗಂಟೆಗೆ ಶಿಕ್ಷೆ ಮಾಡಬಹುದು. ಅದಕ್ಕೆ ನನಗೆ ಈಗ ಡವ 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 ಅನ್ನಕತ್ತೈತಿ. ಎಲ್ಲಿ ಗಲ್ಲು ಶಿಕ್ಷೆ ಕೊಟ್ಬಿಡ್ತಾರೋ, ನಾಳೆ ಎಲ್ಲಿ ಗಲ್ಲು ಹಾಕಿಬಿಡ್ತಾರೋ, ಪವಿತ್ರ ಗೌಡನು ದರ್ಶನನು ನಾಳೆ ಎಲ್ಲಿ ಗಲ್ಲು ಹಾಕಿಬಿಡ್ತಾರೋ ಅನ್ನೋದು ನನಗೆ ಒಬ್ಬ ಲಾಯರ್ ಆಗಿ ನನಗೆ ಹೆದರಿಕೆ ಹಚ್ಬಿಟ್ಟತಿ. ಈಗ ಇನ್ನು ಅಭಿಮಾನಿಗಳಿಗೆ ಹೆಂಗ ಹೆದರಿಕೆ ಆಗಕ್ಕಲ್ಲ, ಎಲ್ಲಿ ಹಬ್ಬ ಬಿಟ್ಟು ಅಷ್ಟು ಕುಂದಿರ್ತಾವನ ಅಭಿಮಾನಿಗಳು. ಅದಕ್ಕೆ ಒಂದು ಲಾಯರ್ ಆಗಿ ಮನವಿ ಏನಪ್ಪ ಅಂದ್ರೆ, ಸುವರ್ಣ ಚಾನಲ್ನ ಓನರು, ಅದರ ಬಕೆಟ್ ಚಾನಲ್ ಆ್ಯಂಡ್ ದಿ ಫೇಕ್ ಬೋಳಿದೆಲಿ ಅಜಿತ್ ಪವಿತ್ರ ಗೌಡಗೇನು ಶಿಕ್ಷೆ, ದರ್ಶನ್ಗೇನು ಶಿಕ್ಷೆ, ಮತ್ತು ಉಳಿದಾರ 17 ಮಂದಿಯಾಗ ಇಬ್ಬರದಾತು, A1 A2 ಆತು. ಇನ್ನು ಉಳಿದವ್ರಿಗೆ ಏನೇನು ಶಿಕ್ಷೆ. ಈ ಅಜಿತ್ ಹನುಮಕ್ಕನವ್ರಿಗೆ ನಾನೊಬ್ಬ ಲಾಯರ್ ಆಗಿ, ಕ್ರಿಮಿನಲ್ ಲಾಯರ್ ಆಗಿ ಕೇಳ್ಕೊಂಡದ್ದು ಏನಪ್ಪಾ ಅಂದ್ರೆ, ಪವಿತ್ರ ಗೌಡಗೂ ಮತ್ತು ದರ್ಶನ್ ಅವ್ರಿಗೂ ನೀವು ಅಪರಾಧ ಆಲ್ರೆಡಿ ಪ್ರೂವ್ ಆಗಿಬಿಟ್ಟಿದೆ. ಸುವರ್ಣ ಚಾನಲ್ನಾಗೆಲ್ಲ ಪ್ರೂವ್ ಆಗಿಬಿಟ್ಟತೆ. ಎಲ್ಲ A to Z. ಕೋರ್ಟಿನ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತತಿ. ಕಾರಣ ಇವತ್ತು ಸಾಯಂಕಾಲ 8 ಗಂಟೆಗೆ ಜಜ್ಮೆಂಟ್ ಕೊಡ್ತಾರ. ನಾನು ಸುವರ್ಣ ಚಾನಲ್ ಕೇಳೋದು ಒಂದೇ, ಗಲ್ಲು ಶಿಕ್ಷೆ ಕೊಡಬೇಡ್ರಿ. ಆಗದ ಆಗಿ ಹೋಗ್ಬಿಟ್ಟತಿ. ಈಗ ಹರಿದು ಹೋದ್ನಿದು ವಾಪಸ್ ಬರೋದಲ್ಲ. ಸಿಟ್ನ್ಯಾಗ ಕೊಯ್ದು ಮೂಗು ಶಾಂತಿ ಒಳಗೆ ಹತ್ತೋದಲ್ಲ. ಅದಕ್ಕೆ ಅಜಿತ್ ಹನುಮಕ್ಕನವರ, ನಿನ್ನ ತಲೆ ಒಳಗೆ ಏನಾರ ದೇವ್ರ ಮಿದುಳು ಕೊಟ್ಟಿದ್ರ, ಈ ಸುವರ್ಣ ಚಾನಲ್ ಅನ್ನೋದೊಂದು ಜನಪರ ಕಾರ್ಯಕ್ರಮ ಏನಾರ ಕೊಡ್ತಿದ್ರೆ ದೇವ್ರನ್ನೇ ಅವರಿಬ್ಬರಿಗೆ ಗಲ್ಲು ಶಿಕ್ಷೆ ಕೊಡಬೇಡ್ರಿ. ಬೇಕಾದ್ರೆ ಜೀವಾವಧಿ ಶಿಕ್ಷೆ ಕೊಡ್ರಿ. ಗಲ್ಲು ಶಿಕ್ಷೆನ ನೀವು ಸುವರ್ಣ ಚಾನಲ್ನರು ಕೊಡಬೇಡ್ರಿ ಅಂತ ನಾಗರಾಜ್ ಕುಡುಪ್ಲಿ, ಅಡ್ವೊಕೇಟ್, 39 ಇಯರ್ಸ್ ಸರ್ವಿಸ್ ನಂದು. ಅದಕ್ಕೆ ನಿಮ್ಮದು ಕೇಳಿ ನಾನು ಒಂದು ನಿರ್ಧಾರಕ್ಕೆ ಬಂದನೀಗ. ಅದಕ್ಕೆ ನಾವು ವಕೀಲರು, ನ್ಯಾಯಾಂಗ, ಪ್ರಾಸಿಕ್ಯೂಟ್ರು, ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಇವ್ಯಾವೂ ಜಜ್ಮೆಂಟ್ಸ್ ಏನು ಅವಶ್ಯಕತೆ ಇಲ್ಲ ಅನಿಸ್ತತಿ. ಸುವರ್ಣ ಚಾನಲ್ ಒಂದೇ ಸಾಕು. ಅದರ ಜಡ್ಜ್ ಯಾರಪ್ಪ ಅಂದ್ರೆ ಅಜಿತ್ ಹನುಮಕ್ಕನವರ. ಇವತ್ತು ರಾತ್ರಿ 8 ಗಂಟೆಗೆ ಶಿಕ್ಷೆಯನ್ನ ಪ್ರಕಟ ಮಾಡ್ತಾರ. ಅವ್ರು ನನ್ನ ಅನಿಸಿಕೆ. ಬೋಳಿದೆಲಿ ಅಜಿತ್ ಹನುಮಕ್ಕನವರ ಗಲ್ಲು ಶಿಕ್ಷೆ ಕೊಡಬೇಡ್ರಪ್ಪ. ಅವ್ರಿಗೆ ದಯವಿಟ್ಟು ಗಲ್ಲು ಶಿಕ್ಷೆ ಕೊಡಬೇಡ್ರಿ ಅಂತ ನನ್ನ ವಿನಂತಿ ಇದೆ.